ಆದ್ರೆ ನನಗೆಲ್ಲ ಸುಸೂತ್ರವಾಗಿ ನಡಿಬೇಕು ಮಗನೇ. ಈಗೆಲ್ಲ ತಲ್ಲಿವೆ ಎಲ್ಲಮ್ಮ ವಾರ ನಾಡು ಎಲ್ಲಮ್ಮ ಮಂಗಲಾರು ನಾಡು ಎಲ್ಲಮ್ಮ ಮಂಗಲಾರು ನಾಡು ಎಲ್ಲಮ್ಮ ತೀರೋ ಕಪ್ಪು. ಅಲ್ಲಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಹತ್ರ ಏನು ತಿನ್ನಕ್ಕೆ ಅನ್ನನೂ ಕೂಡ ಅಷ್ಟು ಪರಿಸ್ಥಿತಿಲಿತ್ತು. నిప్పుల మంట మండుతోంది కాలుడి గజ్జల గంట మోగుతోంది పగల పొగల సెగరగిలేను మూడే కాలం వచ్చింది ಶುಕಲು ನೆಲಕು ರಾಲಿపోಯೇ ಎಲ್ಲರಿಗೂ ನಮಸ್ಕಾರ. ಮೊದಲು ಮನೆಯಲ್ಲೆಲ್ಲ ತೊಂದರೆಗಳು, ಜಮೀನಲ್ಲೆಲ್ಲ ತೊಂದರೆ ಇದೆಲ್ಲ ಆಗಿತ್ತು. ದೇವ್ರಿಗೂ ತೊಂದರೆ ಆಗಿತ್ತು, ಪಟ್ಟ ಆಗ್ತಿರ್ಲಿಲ್ಲ, ದೇವರೊಂದು ಹೂವು ಪ್ರಸಾದ ಕೊಡ್ತಿರ್ಲಿಲ್ಲ, ಭಾಳ ತೊಂದರೆ ಆಗ್ಬಿಟ್ಟಿತ್ತು. ಅದು ಈಗ ಕಾಟೇರಮ್ಮ ಶಕ್ತಿ ಪೀಠದವರು ಐನವರು ಬಾಬಣ್ಣವ್ರು ಬಂದು ಎಲ್ಲ ರಾತ್ರಿ ತಡೆಯೆಲ್ಲ ಹೊಡೆದು ಇವತ್ತು ಎಲ್ಲ ಹೋಮ ಹವನ ಎಲ್ಲ ಮಾಡಿ ಇದು ಮಾಡಿದ್ಮೇಲೆ ಅಮ್ಮ ಪಟ್ಟ ಬಂದು ಎಲ್ಲ ಹೇಳೈತೆ, ಎಲ್ಲ ಇನ್ನು ನಡ್ಸ್ಕೊಂಡು ಹೋಗ್ತೀನಿ, ಚೆನ್ನಾಗಿ ಎಲ್ಲರಿಗೂ ವಾಗ್ದಾನ ಕೊಡ್ತೀನಿ ಅಂತ ಅಮ್ಮ ಮಾತು ಕೊಟ್ಟೈತೆ. ಅದರಿಂದ ಎಲ್ಲ ಚೆನ್ನಾಗಿ ಫಂಕ್ಷನ್ ಎಲ್ಲ ಯಾವುದೋ ತೊಂದರೆ ತಾಪದಿಂದ ನೆರವಾಯಿತು ಗುರೂಜಿಯಿಂದ. ಮುಂಚೆ ಏನು ಸಮಸ್ಯೆ ಆಗ್ತಾ ಇತ್ತು ಸರ್ ನಿಮಗೆ? ದೇವ್ರಿಗೇನು ಪ್ರಾಬ್ಲಮ್ ಆಗೋಯ್ತು ಫುಲ್ಲು. ಒಂದು ಹೂವು ಪ್ರಸಾದ ಕೊಡ್ತಿರ್ಲಿಲ್ಲ, ಪೂಜೆ ಮಾಡಿ ನಮಗೆ ಮನಸ್ಸಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ, ದೇವಸ್ಥಾನಕ್ಕೆ ಬರೋಕ್ಕೆ ಬಂದರೆ ಮನಸ್ಸೇ ಇರ್ತಿರ್ಲಿಲ್ಲ, ಹೇಗೆ ಮಾಡೋಣ ಬಿಡಿ ಅನ್ನಂಗೆ ಆಗೋದು. ಆಮೇಲೆ ಕಾಟೇರಮ್ಮ ಶಕ್ತಿ ಪೀಠದವ್ರು ಪ್ರಶ್ನೆ ಹಾಕಿ ನೋಡಿದ್ಕೆ ಹಿಂಗೆ ಪ್ರಾಬ್ಲಮ್ ಆಯ್ತಪ್ಪ ಅಂತ ಅಂದರು. ಆವಾಗ ಕರೆಸಿ ಕಾಟೇರಮ್ಮನ ಕರೆಸಿ ದುರ್ಗಮ್ಮ ಕಾಟೇರಮ್ಮ ಕರಿಯಮ್ಮ ಎಲ್ಲ ದೇವ್ರನ್ನ ಕರೆಸಿ ಅವ್ರ ಮುಂದೆ ಎಲ್ಲ ಹೋಮ ಎಲ್ಲ ಮಾಡಿ ಅಮ್ಮಂಗೆ ದಿಷ್ಟಿ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ರು. ಇವಾಗ ತೊಂದರೆ ಏನಿಲ್ಲ. ಎಲ್ಲ ನಿಮ್ಮ ಅಪ್ಪ ಅವ್ರ ಮೇಲೆ ಅಮ್ಮ ಬಂತು, ಸೊ ಏನಂತ ಹೇಳ್ತು? ಮುಂದೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ, ನಂಗೆ ಭಾಳ ತೊಂದರೆ ಮಾಡಿದ್ರು, ನನಗೆಲ್ಲ ಸಮಾಧಾನ ಆಯಿತು ಮಗನೇ ಅಂತ ಹೇಳ್ತು. ಇವತ್ತು ಹೋಮ ನಡೆಸ್ತು, ಹೆಂಗೆ ಅನ್ನಿಸ್ತು ನಿಮ್ಮ ಮನಸ್ಸಿಗೆ? ಸಂತೃಪ್ತಿ ಆಯಿತು. ಸಂತೃಪ್ತಿ ಆಯಿತು. ಎಲ್ಲರಿಗೂ ನಮಸ್ಕಾರ. ನಾವು ರಕ್ತಕಾಟೇರಿ ಶಕ್ತಿಪೀಠದ ವತಿಯಿಂದ ಈ ಮುಳ್ಕಟ್ಟಮ್ಮ ಎಂಬತಕ್ಕಂತಹ ಕ್ಷೇತ್ರದಲ್ಲಿ ಬಹಳ ತೊಂದರೆ ಆಗಿ ತಾಯಿಗೆ ಕೆಲವು ದಿಗ್ಬಂಧನಗಳನ್ನು ಹಾಕಿದ್ರು. ಹಾಗೂ ಆ ತಾಯಿಯ ಕಣ್ಣನ್ನು ಕಟ್ಟಿ ಯಾವುದೇ ರೀತಿ ಜನ ಆಕರ್ಷಣೆ ಆಗದ ರೀತಿಯಲ್ಲಿ, ಜನಗಳ ಬಂದಂತಹ ಭಕ್ತಾದಿಗಳಿಗೆ ಏನೂ ಆಗದೇ ರೀತಿಯಲ್ಲಿ ಆ ತಾಯಿಯನ್ನು ದಿಗ್ಬಂಧನೆಯಾಗಿ ಕೂಡಿಸ್ಬಿಟ್ಟಿದ್ರು. ಇವತ್ತಿನ ದಿವಸವಾಗಿ ನಮ್ಮ ಗುರುಗಳ ಅನುಗ್ರಹದಿಂದ ಇವತ್ತು ತಾಯಿ ಆ ರಕ್ತಕಾಟೇರಮ್ಮ ಶಕ್ತಿಪೀಠದ ವತಿಯಿಂದ ಜಗದಂಬೆಯ ಸ್ವರೂಪವಾಗಿರ್ತಕ್ಕಂತಹ ರಕ್ತಕಾಟೇರಮ್ಮ ಹಾಗೂ ಆ ದುರ್ಗಮ್ಮ ದೇವಿಯ ಆಶೀರ್ವಾದದಿಂದ, ಕರಿಯಮ್ಮ ದೇವಿಯ ಆಶೀರ್ವಾದದಿಂದ ಆ ತಾಯಿಯ ಸನ್ನಿಧಾನಕ್ಕೆ ಬಂದು ರಾತ್ರಿ ವಾಸ್ತು ರಾಕ್ಷೋಗ್ನ ಅಘೋರಾಸ್ತ್ರ ಹೋಮಗಳನ್ನೆಲ್ಲ ಮಾಡಿ ಹಲವಾರು 11 ರೀತಿಯ ತಡೆಗಳನ್ನು ಹೊಡೆದು ಆ ತಾಯಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ದೃಷ್ಟಿಯನ್ನು ಕೊಟ್ಟು, ತದನಂತರವಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಪೂಜೆ, ತದನಂತರವಾಗಿ ಕಲಾಹೋಮ ಹಾಗೂ ಆ ಮುಳ್ಕಟ್ಟಮ್ಮ ದೇವಿಯ ಮೂಲಮಂತ್ರ ಹವನವನ್ನು ಮಾಡಿ ಆ ತಾಯಿಗೆ ಕದಲಿ ಛೇದನವನ್ನು ಮಾಡಿ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಇಚ್ಛಾಶಕ್ತಿ ಅಂದರೆ ದೇವಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಕಲಾ ಚೈತನ್ಯಗಳನ್ನು ಆ ಬಿಂಬದಲ್ಲಿ ತುಂಬಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ತಾಯಿ ಇಷ್ಟು ದಿನಗಳ ಕಾಲ ಯಾರ ಮೇಲೂ ಸಹಿತ ಆವಾಹನೆ ಅಂದರೆ ಪಟ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ಆ ತಾಯಿ ಪಟ್ಟ ಆಗಿ ನನ್ನ ಮುಂದೆ ಇನ್ನು ಎಲ್ಲ ಥರದ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತೀನಿ, ಬರುವಂತಹ ಭಕ್ತಾದಿಗಳಿಗೂ ಸಹಿತ ನಾನು ಅನುಗ್ರಹವನ್ನು ಮಾಡ್ತೀನಿ ಎಂಬುದಾಗಿ ಒಂದು ನುಡಿಯನ್ನು ಕೊಟ್ಟಿದ್ದಾಳೆ. ಅದನ್ನೆಲ್ಲ ಆ ತಾಯಿ ನಿವಾರಣೆ ಮಾಡಿ ಬರುವಂತಹ ಭಕ್ತಾದಿಗಳಿಗೆಲ್ಲರಿಗೂ ಸಹಿತ ಅಭಿವೃದ್ಧಿಯನ್ನು ಮಾಡಿಕೊಡ್ತಾಳೆ. ಇದೇ ರೀತಿಯಾಗಿ ಎಂತಹದ್ದೇ ಸಮಸ್ಯೆಗಳಿದ್ದರೂ ಸಹಿತ ಆ ಜಗದಂಬೆ ಹತ್ರ ಬಂದು ಅಮ್ಮ ನನಗೆ ಈ ರೀತಿ ಸಮಸ್ಯೆಗಳಿದ್ದಾವೆ ಅಂತ ಕೇಳ್ಕೊಂಡ್ರೆ ಸಾಕು, ಆ ತಾಯಿ ಎಲ್ಲವನ್ನ ಸಹಿತ ನಿವಾರಣೆ ಮಾಡ್ತಾಳೆ ಅಂಥೇಳಿ ಹೇಳೋಕ್ಕೆ ಇಷ್ಟವನ್ನು ಪಡ್ತೀನಿ. ನನ್ನ ಹೆಸರು ರಾಕೇಶ್ ಅಂತ ಹೇಳಿ, ನಾನಿಲ್ಲಿ ಊಡಿಗೆರೆ ಹತ್ರ ಬೇತ. ನಮ್ಮ ಮನೆಯಲ್ಲಿ ಚೌಡಿ ಪ್ರಯೋಗ ಮಾಡಿದರು. ಹಿಂಗೆ ಯಾರೋ ಬೇರೆಯವರು ಹಿಂಗೆ ಕಾಟೇರಮ್ಮ ಶಕ್ತಿ ಪೀಠಕ್ಕೆ ಹೋಗ್ರಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾವು ಬಂದು ಅಮ್ಮನ ಹತ್ರ ಬಂದು ಕೇಳ್ಕೊಂಡು ಅಲ್ಲಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಹತ್ರ ಏನು ತಿನ್ನೋಕೆ ಅನ್ನನೂ ಕೂಡ ಅಷ್ಟು ಪರಿಸ್ಥಿತಿಲಿತ್ತು. ಗಾಡಿ ಕೂಡ ಇರಲಿಲ್ಲ, ಮನೆಗೆ ಓಡಾಡೋ ಗಾಡಿ ಫಸ್ಟು ಚೆನ್ನಾಗಿದೆ, ಅಂಗಡಿ ಎಲ್ಲ ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಿ ನಡೀತಿತ್ತು. ಈ ಎಲ್ಲ ಮಾಟ ಮಂತ್ರ ಮಾಡಿ ನಮ್ಮ ಮನೆಗೆ ನಿಂಬೆಹಣ್ಣು ಅವು ಕುಡಿಕೆ ಪಡಿಕೆ ಎಲ್ಲ ಹೊಡೆದು ನಮ್ಮ ಅಪ್ಪನ್ನು ತಗೊಂಡು ಈಗ ಅಮ್ಮನ ತಗ ಬಂದಾದಮೇಲೆ ಗಾಡಿನೂ ಚೆನ್ನಾಗಿದೆ, ಕೆಲಸಗಳು ವ್ಯವಹಾರಗಳು ಎಲ್ಲ ಚೆನ್ನಾಗಿದೆ. ನಾನು ಫಸ್ಟು ನಾನೇ ಕೆಲಸ ಬೇರೆ ತಕ್ಕ ಲೇಬರ್ ಹೋಗ್ತಿದ್ದೆ, ಈಗ ನಾನೇ ಮೇಸ್ತ್ರಿಯಾಗಿ ನಾನೇ ಕೆಲಸ ಮಾಡಿ ಹುಡುಗರೆಲ್ಲ ನನ್ನ ಹತ್ರನೇ ಬಂದು ಕೆಲಸ ಮಾಡ್ತಾರೆ. ಈಗ ಅನುಕೂಲವಾಗಿದ್ದೀವಿ, ನಾನೇ ಒಬ್ಬನು ಕೊಡೋನಾಗಿದ್ದೀನಿ. ನೆಕ್ಸ್ಟ್ ಬರೋ ಭಕ್ತಾದಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಂಬಿಕೆಯಿಂದ ಬಂದರೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ನಂಬಿಕೆಯಿಂದ ಅಂದರೆ ಫುಲ್ ನಂಬ್ಕೊಂಬರ್ಬೇಕು, ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ನಮಸ್ಕಾರ. ನಮ್ಮ ನಂಬಿಕೆ. ಶ್ರೀ ರಕ್ತ ಕಾಟೇರಮ್ಮ ದೇವಿ ಶಕ್ತಿ ಪೀಠದ ವತಿಯಿಂದ ಒಂದು ದಿನದ ಮಾಂತ್ರಿಕ ಮನೆಗೆ ಒಬ್ಬ ವೈದ್ಯ ಎಂಬ ಸಂಕಲ್ಪ ಇಟ್ಟುಕೊಂಡು ಅನೇಕ ಸಮಸ್ಯೆಗಳಲ್ಲಿ ಬಳಲುತ್ತಿರುವ ಜನಗಳಿಗೆ, ಉದಾಹರಣೆಗೆ ಭೂತ, ಪ್ರೇತ, ಮೋಹಿನಿ, ಶಾಕಿನಿ, ಡಾಕಿನಿ, ಹಾಕಿನಿ, ಮುನಿ, ದುಷ್ಟಶಕ್ತಿ ಬಾಧೆಗಳು, ಮಾಟ ಮಂತ್ರ, ತಂತ್ರ ಬಾಧೆಗಳು, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಪ್ರತ್ಯಂಗಿರ, ಚಿನ್ನಮ
ಶ್ರೀಹಸ್ತ ಶರಭಾನಖ ನಾರಿಕೆಲ ಜಂಬೂರ ಫಲ ಕುಶಮಂಡ ಪ್ರಯೋಗಗಳು ಭನಮತಿ ಪ್ರಯೋಗ ನರಸಿಂಹ ಪ್ರಯೋಗ ಎಂತಹ ಪ್ರಬಲ ಮಾಂತ್ರಿಕ ಬಾಧೆಗಳಿದ್ರೂ ನೀವೇ ಸ್ವತಃ ಪರಿಹಾರ ಮಾಡಿಕೊಳ್ಳಬಹುದು. ಈ ತರಗತಿಯಲ್ಲಿ ಮಂತ್ರ ಯಂತ್ರ ತಂತ್ರ ದೀಕ್ಷೆ ಕೊಟ್ಟು ಸಿದ್ಧಿಯಾಗಿರುವ ಮಂತ್ರಗಳ ಉಪದೇಶ, ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಇರುತ್ತೆ. ಕೇವಲ ಜನಗಳಿಗೆ ಮಾತ್ರ ಅವಕಾಶ. ಬೇಗ ನೋಂದಾಯಿಸಿಕೊಳ್ಳಿ. ತರಗತಿಯಲ್ಲಿ ಯಾರಿಗೆ ಯಾವ ಪ್ರಯೋಗ ಆಗಿದೆ ಅದನ್ನು ಪತ್ತೆ ಹಚ್ಚೋದು ಹೇಗೆ, ಯಾವ ಬಾಧೆಗಳು ಇವೆ ಅದನ್ನು ಪತ್ತೆ ಹಚ್ಚುವ ವಿಧಾನ, ಮಂತ್ರಶಾಪ ವಿಮೋಚನಾ ಮಂತ್ರ, ಶ್ರೀ ಗಣಪತಿ ಮಂತ್ರ, ತಂತ್ರ ತಡೆಗಳು ಒಡೆಯುವುದು, ಅದರಲ್ಲಿ ದೇವತಾ ತಡೆ, ಮಾಂತ್ರಿಕ ತಡೆ, ಸರ್ವಕಾರ್ಯ ತಡೆ, ಕಟ್ಟುವುದು ಹೊಡೆಯುವುದು, ಶ್ರೀ ಪ್ರತ್ಯಂಗಿರ ಮಂತ್ರ ತಂತ್ರ, ಶ್ರೀ ಚಿನ್ನಮಸ್ತ ದೇವಿ ಮಾಲಮಂತ್ರ ತಂತ್ರ ಪ್ರಯೋಗ, ಶತ್ರು ಸಂಹಾರಕ್ಕೆ ಶ್ರೀ ಭಗಳಮುಖಿ ಮಂತ್ರ ತಂತ್ರ ಪ್ರಯೋಗ, ಸ್ಮಶಾನ ಮೊಟ್ಟೆ ತಾಂತ್ರಿಕ ಪ್ರಯೋಗ, ಶ್ರೀ ಆಂಜನೇಯ ಯಂತ್ರ, ಶ್ರೀ ಮಹಾಸುದರ್ಶನ ತಾಂತ್ರಿಕ ಮಂತ್ರ ತಂತ್ರ, ಮನೆಗೆ ಅಷ್ಟ ದಿಗ್ಬಂಧನ, ಕುಂಭದಲ್ಲಿ ಗಿಡಮೂಲಿಕೆ ಸಹಾಯದಿಂದ ಮಾಡುವ ಪ್ರಬಲ ಶಕ್ತಿ ಮಂತ್ರ, ಶ್ರೀ ದ್ವಾದಶ ಕಾಟೇರಿ ಮಂಡಳ ಹಾಕಿ ಮಾಡುವ ಪರಿಹಾರ ಪೂಜೆ, ನಮಗೆ ದೇಹ ಕಟ್ಟು ಮಂತ್ರಗಳು, ಸರ್ವ ಕಾರ್ಯಕ್ಕೂ ಜಯಕ್ಕಾಗಿ ಬೇಕಾಗುವ ಮಂತ್ರ ತಂತ್ರಗಳು, ನಾಥ ಪರಂಪರೆಯಲ್ಲಿ ಶಾಸ್ತ್ರಾನುಗುಣವಾಗಿ ದೀಕ್ಷೆ ನೀಡಲಾಗುವುದು. ಮಂತ್ರದಂಡ ಸಾಮಗ್ರಿ PDF ಕೊಡಲಾಗುವುದು. ಗಂಡು ಹೆಣ್ಣು ಇಬ್ಬರು ಸಹ ಈ ತರಗತಿಯಲ್ಲಿ ಭಾಗವಹಿಸಬಹುದಾಗಿದೆ.